ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿದ್ರಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಅಫ್ಘಾನಿಸ್ತಾನ ತಾಲಿಬಾನಿಗೆ ಹೋಲಿಸ್ತಾರೆ. ಅದ್ರ ಬಗ್ಗೆ ಖಂಡನೆ ಇಲ್ಲ. ಯಾವ ಬಿಜೆಪಿ ಮುಖಂಡರಾಗಿರ್ಲಿ, ಯಾರ ಬಿಜೆಪಿ ಶಾಸಕರುಗಳಾಗಿರ್ಲಿ, ಒಬ್ಬರು ಖಂಡನೆ ಮಾಡಂಗಿಲ್ಲ. ನಿಮ್ ಪ್ರಶ್ನೆಗೆ ಸಿಗದಿಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಇದ್ರೆ ಟಕ 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 ಬಂದ್ಬಿಡ್ತಾರೆ. ಏನಾಗಿದೆ ನಿಮಗೆ ಗೊತ್ತಿದ್ದಲ್ಲ, ₹1 ಬರಗಾಲವರೆಗೆ ಇಲ್ಲಿವರೆಗೆ ರಿಲೀಫ್ ಸಿಕ್ಕಿಲ್ಲ. ಕೇಂದ್ರದ ಟೀಮ್ ಕೂಡ ಬಂದು ಹೋಗಿದೆ. ಮಾನ್ಯ ಪ್ರಧಾನಮಂತ್ರಿ ಕೂಡ ಬೆಂಗಳೂರಿಗೆ ಬಂದು ಮೊನ್ನೆ ಭಾಷಣ ಮಾಡಿ ಹೋಗಿದ್ದಾರೆ. ನಾವು ಕೂಡ ಅಲ್ಲೂ ಒತ್ತಡವನ್ನು ತಂದಿದ್ದೀವಿ. ನಮ್ಮ ತೆರಿಗೆ ದುಡ್ಡು ಜೊತೆಗೆ ಅತ್ಯಂತ ಭೀಕರ ಬರಗಾಲ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಸಚಿವರುಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಇರ್ಬೋದು, RDPR ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಇರ್ಬೋದು, ಅದ್ರ ಜೊತೆಗೆ ಚಲವರಾಯಸ್ವಾಮಿ ಆಗಿರ್ಬೋದು, ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲ ನೋಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿವರೆಗೆ ₹1 ಬಂದಿಲ್ಲ. ನಿಮ್ದು ಪ್ರಾಪರ್ ಆಗಿ ಇನ್ನೂ ಬಂದಿಲ್ಲ. ನಮ್ದು ಕೊಟ್ಟಿದ್ದೀವಿ ನಾವು ₹2,000 ನಂಗೆ ಸುಮಾರು 26 ಲಕ್ಷ ಅಕೌಂಟಿಗೆ ದುಡ್ಡು ಮುಟ್ಸಾಗಿದೆ. ಇನ್ನ 3-4 ಲಕ್ಷ ಅಕೌಂಟಿಗೆ ಇತ್ತು ಹೇಳಿದ್ದಾರೆ. ಸಚಿವರು ಕೂಡ ಹೇಳಿದ್ದಾರೆ, ಮುಟ್ಟಿರ್ಬೋದು ಕೂಡ. ನಿಮ್ಮ ಶಾಸಕರೇ ಸರ್ ಗ್ಯಾರಂಟಿ ಲೋಕಸಭಾ ಎಲೆಕ್ಷನ್ ಮುಗಿಯ ಮಟ್ಟ ಮಾತ್ರ ಅಂತ ಹೇಳ್ತಿದ್ದಾರೆ ಸರ್. ಎಲ್ಲ ಸುಳ್ಳು. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಯಾವ್ದು ಹೇಳಿದೀವಿ, ನೀವು ಹಿಂದೆನೂ ತೆಗೆದು ನೋಡ್ರಿ, ಇವತ್ತು ತೆಗೆದು ನೋಡ್ರಿ, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಯಾವ ಕಾರ್ಯಕ್ರಮ ಮಾಡಿದೀವಿ, ನಮ್ಮ ಸರ್ಕಾರ ಅವಧಿಯಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನಕ್ಕೂ ತಂದಿದ್ದೀವಿ. ನಮ್ಮ ಸರ್ಕಾರ ಇರೋವರೆಗೆ ಆ ಕಾರ್ಯಕ್ರಮ ಮುಂದೆನೂ ಹೊರಿಸಿದ್ದೀವಿ. ಈ ಕಾರ್ಯಕ್ರಮ 5 ಗ್ಯಾರಂಟಿ ವರ್ಷದ ಅವಧಿ ಇರ್ತಕ್ಕಂಥ ಸರ್ಕಾರ 5 ವರ್ಷವರೆಗೂ ಎಲ್ಲರಿಗೂ ತಪ್ಪದ 5 ಗ್ಯಾರಂಟಿಗಳನ್ನ ಮನೆಗೆ ಬಿಡಿಸ್ತೀವಿ ನಾವು. ಸರ್ ಲೋಕಸಭಾ ಕಾಂಗ್ರೆಸ್ ಇಂದ ಯಾರು ಪ್ರಿಪರೇಷನ್ ಏನ್ ಬರ್ತಾರೆ, ಅವ್ರು ಬಂದು ಏನ್ ಪ್ರಿಪೇರ್ ಮಾಡ್ತಾರೆ. ಈಗಾಗಲೇ ಸ್ಟಾರ್ಟ್ ಮಾಡ್ತಾರೆ. ಮೈಸೂರು ಏರಿಯಾದಲ್ಲಿ ಅವರು ಬರ್ತಾ ಇದ್ದಾರೆ ಸರ್. ಅವತ್ತು ರಾಹುಲ್ ಗಾಂಧಿ ಅವರು ಬಳ್ಳಾರಿಯಲ್ಲಿ ಭರ್ಜರಿ ಮಾತಾಡೋಗಿ ಏನಾಯ್ತು, ಇಲ್ಲಿ ಜೋಳಿ ಪಾರ್ಕ್ ಮಾಡಿದ್ದು ಒಂದು 5,000 ಪಾರ್ಕ್ ಅಪ್ರೇಲ್ ಪಾರ್ಕ್ ಬಗ್ಗೆ ಮಾತಾಡಾದ್ಮೇಲೆ ಅಪ್ರೇಲ್ ಪಾರ್ಕಿಗೆ ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಇರೋದ್ರಿಂದ ಬಹಳಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಇವತ್ತು ಅಪ್ರೇಲ್ ಪಾರ್ಕ್ ಬಗ್ಗೆ ತಾವು ಕೇಳಿದ್ರಿ. ಇವತ್ತು ಬಾಂಗ್ಲಾದೇಶ್ ನಮ್ಮ ಇರ್ತಕ್ಕಂಥ ನೇಬರಿಂಗ್ ಕಂಟ್ರಿ $43 ಬಿಲಿಯನ್ ವಹಿವಾಟು ಆಗಿದೆ. ಯಾವುದು ಬಾಂಗ್ಲಾದೇಶದ್ದು. ನಮ್ಮಲ್ಲಿ ಪಾಲಿಸಿ ಮೇಕಿಂಗ್ ಅಲ್ಲಿ 40 ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಏನಾಗಿದೆ, ನಮ್ಮಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳು ನಾವು ಬಹಳಷ್ಟು ಒತ್ತಾಯಪೂರ್ವಕವಾಗಿ 2 ಟೈರ್ ಸಿಟಿಗೆ ಹೋಗ್ರಿ ಅಂತ ಹೇಳ್ತಾನೆ ಇದ್ದೀವಿ. ಅವ್ರು ಮೂವ್ ಆಗ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರ ಏನ್ ಮಾಡ್ಬೋದು, ಪಾಲಿಸಿಗಳನ್ನ ಮಾಡ್ಬೋದು, ಲ್ಯಾಂಡ್ಗಳು ಕೊಡ್ಬೋದು, ಸಬ್ಸಿಡೈಸ್ ಮಾಡ್ಬೋದು, ಟ್ಯಾಕ್ಸೇಷನ್ ಮಾಡ್ಬೋದು. ಬಟ್ ಆದ್ರೂ ಕೂಡ ಉದ್ದಿಮೆದಾರರು ದೇ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಟು ಕಮ್ ಔಟ್. ಅವರು ಇನ್ನಾದ್ರೂ ಬೆಂಗಳೂರು ಕೇಂದ್ರೀಕರಣ ಆಗಿ ಬೆಂಗಳೂರು ಬಿಟ್ಟು ಬರ್ಲಿಕ್ಕೆ ರೆಡಿ ಇಲ್ಲ. ಮಾತನಾಡ್ತಕ್ಕಂಥದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಹೇಳಿದ್ರಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಅಫ್ಘಾನಿಸ್ತಾನ ತಾಲಿಬಾನಿಗೆ ಹೋಲಿಸ್ತಾರೆ. ಅದ್ರ ಬಗ್ಗೆ ಖಂಡನೆ ಇಲ್ಲ. ಯಾವ ಬಿಜೆಪಿ ಮುಖಂಡರಾಗಿರ್ಲಿ, ಯಾರ ಬಿಜೆಪಿ ಶಾಸಕರುಗಳಾಗಿರ್ಲಿ, ಒಬ್ಬರು ಖಂಡನೆ ಮಾಡಂಗಿಲ್ಲ. ನಿಮ್ ಪ್ರಶ್ನೆಗೆ ಸಿಗದಿಲ್ಲ. ಅವರು ಕಾಂಗ್ರೆಸ್ ವಿರುದ್ಧ ಇದ್ರೆ ಟಕ 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 ಬಂದ್ಬಿಡ್ತಾರೆ. ಏನಾಗಿದೆ ನಿಮಗೆ ಗೊತ್ತಿದ್ದಲ್ಲ, ₹1 ಬರಗಾಲವರೆಗೆ ಇಲ್ಲಿವರೆಗೆ ರಿಲೀಫ್ ಸಿಕ್ಕಿಲ್ಲ. ಕೇಂದ್ರದ ಟೀಮ್ ಕೂಡ ಬಂದು ಹೋಗಿದೆ. ಮಾನ್ಯ ಪ್ರಧಾನಮಂತ್ರಿ ಕೂಡ ಬೆಂಗಳೂರಿಗೆ ಬಂದು ಮೊನ್ನೆ ಭಾಷಣ ಮಾಡಿ ಹೋಗಿದ್ದಾರೆ. ನಾವು ಕೂಡ ಅಲ್ಲೂ ಒತ್ತಡವನ್ನು ತಂದಿದ್ದೀವಿ. ನಮ್ಮ ತೆರಿಗೆ ದುಡ್ಡು ಜೊತೆಗೆ ಅತ್ಯಂತ ಭೀಕರ ಬರಗಾಲ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಸಚಿವರುಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಇರ್ಬೋದು, RDPR ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಇರ್ಬೋದು, ಅದ್ರ ಜೊತೆಗೆ ಚಲವರಾಯಸ್ವಾಮಿ ಆಗಿರ್ಬೋದು, ಆಮೇಲೆ ನಮ್ಮ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲ ನೋಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇಲ್ಲಿವರೆಗೆ ₹1 ಬಂದಿಲ್ಲ. ನಿಮ್ದು ಪ್ರಾಪರ್ ಆಗಿ ಇನ್ನೂ ಬಂದಿಲ್ಲ. ನಮ್ದು ಕೊಟ್ಟಿದ್ದೀವಿ ನಾವು ₹2,000 ನಂಗೆ ಸುಮಾರು 26 ಲಕ್ಷ ಅಕೌಂಟಿಗೆ ದುಡ್ಡು ಮುಟ್ಸಾಗಿದೆ. ಇನ್ನ 3-4 ಲಕ್ಷ ಅಕೌಂಟಿಗೆ ಇತ್ತು ಹೇಳಿದ್ದಾರೆ. ಸಚಿವರು ಕೂಡ ಹೇಳಿದ್ದಾರೆ, ಮುಟ್ಟಿರ್ಬೋದು ಕೂಡ. ನಿಮ್ಮ ಶಾಸಕರೇ ಸರ್ ಗ್ಯಾರಂಟಿ ಲೋಕಸಭಾ ಎಲೆಕ್ಷನ್ ಮುಗಿಯ ಮಟ್ಟ ಮಾತ್ರ ಅಂತ ಹೇಳ್ತಿದ್ದಾರೆ ಸರ್. ಎಲ್ಲ ಸುಳ್ಳು. ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋನಲ್ಲಿ ಯಾವ್ದು ಹೇಳಿದೀವಿ, ನೀವು ಹಿಂದೆನೂ ತೆಗೆದು ನೋಡ್ರಿ, ಇವತ್ತು ತೆಗೆದು ನೋಡ್ರಿ, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಯಾವ ಕಾರ್ಯಕ್ರಮ ಮಾಡಿದೀವಿ, ನಮ್ಮ ಸರ್ಕಾರ ಅವಧಿಯಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನಕ್ಕೂ ತಂದಿದ್ದೀವಿ. ನಮ್ಮ ಸರ್ಕಾರ ಇರೋವರೆಗೆ ಆ ಕಾರ್ಯಕ್ರಮ ಮುಂದೆನೂ ಹೊರಿಸಿದ್ದೀವಿ. ಈ ಕಾರ್ಯಕ್ರಮ 5 ಗ್ಯಾರಂಟಿ ವರ್ಷದ ಅವಧಿ ಇರ್ತಕ್ಕಂಥ ಸರ್ಕಾರ 5 ವರ್ಷವರೆಗೂ ಎಲ್ಲರಿಗೂ ತಪ್ಪದ 5 ಗ್ಯಾರಂಟಿಗಳನ್ನ ಮನೆಗೆ ಬಿಡಿಸ್ತೀವಿ ನಾವು. ಸರ್ ಲೋಕಸಭಾ ಕಾಂಗ್ರೆಸ್ ಇಂದ ಯಾರು ಪ್ರಿಪರೇಷನ್ ಏನ್ ಬರ್ತಾರೆ, ಅವ್ರು ಬಂದು ಏನ್ ಪ್ರಿಪೇರ್ ಮಾಡ್ತಾರೆ. ಈಗಾಗಲೇ ಸ್ಟಾರ್ಟ್ ಮಾಡ್ತಾರೆ. ಮೈಸೂರು ಏರಿಯಾದಲ್ಲಿ ಅವರು ಬರ್ತಾ ಇದ್ದಾರೆ ಸರ್. ಅವತ್ತು ರಾಹುಲ್ ಗಾಂಧಿ ಅವರು ಬಳ್ಳಾರಿಯಲ್ಲಿ ಭರ್ಜರಿ ಮಾತಾಡೋಗಿ ಏನಾಯ್ತು, ಇಲ್ಲಿ ಜೋಳಿ ಪಾರ್ಕ್ ಮಾಡಿದ್ದು ಒಂದು 5,000 ಪಾರ್ಕ್ ಅಪ್ರೇಲ್ ಪಾರ್ಕ್ ಬಗ್ಗೆ ಮಾತಾಡಾದ್ಮೇಲೆ ಅಪ್ರೇಲ್ ಪಾರ್ಕಿಗೆ ನಾನು ಕೂಡ ಒಬ್ಬ ಲೇಬರ್ ಮಿನಿಸ್ಟರ್ ಇರೋದ್ರಿಂದ ಬಹಳಷ್ಟು ಜನಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಒಂದು ಇವತ್ತು ಅಪ್ರೇಲ್ ಪಾರ್ಕ್ ಬಗ್ಗೆ ತಾವು ಕೇಳಿದ್ರಿ.
ಇವತ್ತು ಬಾಂಗ್ಲಾದೇಶ್ ನಮ್ಮಿರ್ತಕ್ಕಂಥ ನೇಬರಿಂಗ್ ಕಂಟ್ರಿ $43 ಬಿಲಿಯನ್ ವಹಿವಾಟು ಆಗಿದೆ. ಯಾವುದು ಬಾಂಗ್ಲಾದೇಶದ್ದು. ನಮ್ಮಲ್ಲಿ ಪಾಲಿಸಿ ಮೇಕಿಂಗ್ ಅಲ್ಲಿ ಫಾಲ್ಟ್ ಇದೆಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ. ಆದ್ರೆ ಏನಾಗಿದೆ, ನಮ್ಮಲ್ಲಿರ್ತಕ್ಕಂಥ ಇಂಡಸ್ಟ್ರಿಗಳು ನಾವು ಬಹಳಷ್ಟು ಒತ್ತಾಯಪೂರ್ವಕವಾಗಿ 2 ಟೈರ್ ಸಿಟಿಗೆ ಹೋಗ್ರಿ ಅಂತ ಹೇಳ್ತಾನೆ ಇದ್ದೀವಿ, ಅವ್ರು ಮೂವ್ ಆಗ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರ ಏನ್ ಮಾಡ್ಬೋದು, ಪಾಲಿಸಿಗಳನ್ನ ಮಾಡ್ಬೋದು, ಲ್ಯಾಂಡ್ಗಳು ಕೊಡ್ಬೋದು, ಸಬ್ಸಿಡೈಸ್ ಮಾಡ್ಬೋದು, ಟ್ಯಾಕ್ಸೇಷನ್ ಮಾಡ್ಬೋದು. ಬಟ್ ಆದ್ರೂ ಕೂಡ ಉದ್ದಿಮೆದಾರರು ದೇ ಹ್ಯಾವ್ ಟು ಟೇಕ್ ಅ ಸ್ಟೆಪ್ ಟು ಕಮ್ ಔಟ್. ಅವರು ಇನ್ನಾದ್ರೂ ಬೆಂಗಳೂರು ವಿಕೇಂದ್ರೀಕರಣ ಆಗಿ ಬೆಂಗಳೂರು ಬಿಟ್ಟು ಬರ್ಲಿಕ್ಕೆ ರೆಡಿ ಇಲ್ಲ.